ಚಂದ್ರಪ್ಪ ಸರ್ ಅವ್ರದ್ದು ರಿಟೈರ್ಮೆಂಟ್ ಅಂತ ಹೇಳಿದ್ರೆ ನಂಬಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಪ್ರತಿದಿನ ಇಲ್ಲಿ ಓಡಾಡ್ತಾ ಇರ್ತೀವಿ. ಯಾಕಂದ್ರೆ ಅವ್ರು ಅಷ್ಟು ಆಕ್ಟಿವ್ ಆಗಿರ್ತಾರೆ. ಯಾವತ್ತೂ ಅಷ್ಟೇ ನಾವು ಇಲ್ಲಿ ಈ ಭಾಗದಲ್ಲಿ ಓಡಾಡಿದಾಗ ಇವತ್ತು ನೋಡಿ ಅವ್ರನ್ನ ನೋಡಿದ್ರೆ 60 ವರ್ಷ ಅಂತ ಅನ್ಸೋದೇ ಇಲ್ಲ. ಅನ್ಸಿಲ್ಲ ಅಂದ್ರೂ ಕೂಡ ನಾವು 60 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಬೇರೆ ಎಲ್ಲೆಲ್ಲೋ ಶಿಕ್ಷಣವನ್ನು ಪಾಠ ಕಲಿಸುತ್ತಾ ಮಕ್ಕಳಿಗೆ ಕೊನೆಯದಾಗಿ ನಮ್ಮ ಬೈರ್ಕೂರು ಗ್ರಾಮ ಪಂಚಾಯಿತಿ ಕಾಡನಹಳ್ಳಿ ಭಾಗದ ಇಂದಿರಾನಗರದಲ್ಲಿ ಬಂದು ನಿವೃತ್ತಿ ಹೊಂದ್ತಾ ಇದಾರೆ ಅಂದ್ರೆ ನಮ್ಗೂನು ಸಹ ಒಂಥರ ಖುಷಿ, ಒಂಥರ ಮಕ್ಕಳಿಗೆ ಪುಣ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಪ್ರತಿದಿನ ಬಂದು ನೋಡಿದಾಗ ವಾರಕ್ಕೊಂದ್ಸಾರಿ ಬರ್ತಾ ಇರ್ತೀವಿ ನಮ್ಮ ಹಳ್ಳಿ ಆಗಿರೋದ್ರಿಂದ. ಬಂದಾಗ ಆ ಮಕ್ಕಳು ನೋಡ್ಬೇಕು, ಇವತ್ತು ಶಿಸ್ತು ಅನ್ನೋದನ್ನ ಶಿಕ್ಷಕರಿಂದಾನೇ ಕಲಿಬೇಕು ಅಂತ ಹೇಳ್ಬಿಟ್ಟು ದೊಡ್ಡವರು ಹೇಳ್ತಾರಲ್ಲ, ಆ ಶಿಕ್ಷಣವನ್ನ ಇವತ್ತು ಏನು ನಮ್ಮ ಈ ಜೋಡೆತ್ತುಗಳಂಗಿ ನಮ್ಮ ರಾಜಶೇಖರ್ ಸರ್ ಅವರು, ಚಂದ್ರಪ್ಪ ಸರ್ ಅವರು, ಈ ಪುಟಾಣಿ ಮಕ್ಕಳು ಏನ್ 15ರಿಂದ 20 ಜನ ಮಕ್ಕಳಿದ್ದಾರೆ ಅವ್ರನ್ನ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಎಷ್ಟು ಚೆನ್ನಾಗಿ ಅವರು. ನಾವು ಕ್ಲಾಸ್ಗೆ ಬಂದ್ರೆ ನಮ್ಮ ಹತ್ರಕ್ಕೆ ಬುಕ್ ತಗೊಂಡ್ ಬರ್ತಾ ಇದ್ರು. ಸರ್ ಏನಾದ್ರು ನಮ್ಮನ್ನ ಕೇಳಿ ನಾವ್ ಹೇಳ್ತೀವಿ ಅಂತ ಹೇಳ್ಬಿಟ್ಟು. ನೋಡಿ ಆ ಧೈರ್ಯ, ಯಾಕಂದ್ರೆ ವಿದ್ಯೆ ಅನ್ನೋದು ಅವರಲ್ಲಿ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಅವರು ಅದು ಹೇಳೋದಕ್ಕೆ. ಅದೇ ರೀತಿ ಇವತ್ತು ಇಬ್ರು ಜೋಡೆತ್ತುಗಳಾಗಿ ಇದ್ದಾಗ ನಮ್ಮ ನಮ್ಮ ರಾಜಶೇಖರ್ ಅವರು ಅಷ್ಟೇ ಭಾನುವಾರ ಅಂದಿರನು ಶಿಕ್ಷಕರು ರಜೆ ತಗೋತಾರೆ ಕೆಲವೊಂದು ಭಾನುವಾರಗಳು. ಅವರು ಭಾನುವಾರ ಕೂಡ ಒಂದಿನ ಬಂದು ಇಲ್ಲಿ ವಿಸಿಟ್ ಮಾಡಿ ಆ ಗಿಡಗಳಿಗೆಲ್ಲ ಇದು ನೀರು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿಯಾಗಿ ನಮ್ಮ ಚಂದ್ರಪ್ಪ ಸರ್ ಅವರು ಇವತ್ತು ನಮ್ಮ ತಂದೆಯವರ ಕಾಲದಲ್ಲಿ ಕಟ್ಟಿದಂತ ಈ ಶಾಲೆಯನ್ನ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿತ್ತು. ಯಾಕಂದ್ರೆ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಬಂದಂತ ಒಂದು ಶಾಲೆ ಶಿಥಿಲಾವಸ್ಥೆಗೆ ಬಂದಿತ್ತು. ಅದೇ ರೀತಿಯಾಗಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ಮೇಲೆ ನಮ್ಮ ಗಮನಕ್ಕೆ ತಂದಾಗ ನಮ್ಮಿಂದ ಏನ್ ಸಹಾಯ ಆಗುತ್ತೋ ಅದನ್ನ ಮಾಡಿ ಇವತ್ತು ಆ ಸ್ಥಾನವನ್ನ ಆ ತರನೇ ಉಳಿಸ್ಕೊಟ್ಟಿದೀವಿ ಅಂತ ಹೇಳ್ತಾ, ಇವತ್ತು ಏನು 60 ವರ್ಷದ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಎಲ್ಲ ಅವರ ಕುಟುಂಬದವರು ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ನಮ್ಮ ಚಂದ್ರಪ್ಪ ಅವರು ನಾವು ನೋಡ್ತಾ ಇರ್ತೀವಿ ಮುಳಬಾಗಿಲಲ್ಲಿ, ಅವರು ಒಬ್ಬ ಕ್ರೀಡಾ ಸ್ಫೂರ್ತಿಯಾಗಿ ಪ್ರತಿದಿನ ವಾಲಿಬಾಲ್ ಆಡೋದನ್ನು ನಾವು ನೋಡಿದೀವಿ. ಅದೇ ರೀತಿಯಾಗಿ ಅವರು ದೇವರು ಇವತ್ತು 100 ವರ್ಷ ಇನ್ನು ಬದುಕಲಿ ಅವರು ಅಂತ ಹೇಳ್ತಾ, ಅವ್ರ ಕುಟುಂಬದಕ್ಕೆಲ್ಲ ಒಳ್ಳೇದಾಗ್ಲಿ, ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗ್ಲಿ ಅಂತ ಹೇಳ್ತಾ, ನನಗೆ ಒಂದೆರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.